ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ರಿ ಇವತ್ತಿನ ವ್ಲಾಗನ್ನು ಈಗ ಸ್ಟಾರ್ಟ್ ಮಾಡಾಕತ್ತೀನಿ ನೋಡ್ರಿ. ಈಗ ಜಳಕ ಪಳಕ ಎಲ್ಲ ಆಗೈತ್ರಿ, ಎಲ್ಲರದು ನಾಷ್ಟ ಆಗೈತಿ. ಆಲ್ಮೋಸ್ಟ್ ಚಾ ನಾಷ್ಟ ಎಲ್ಲರದು ಆಗೈತಿ, ನಂದು ಆಗಿಲ್ಲೇನ. ಜಳಕ ಮಾಡಾಕತ್ತಿದ್ದೆ, ಜಳಕ ಆಯಿತು. ನಾನು ನಾಷ್ಟ ಮಾಡ್ತೀನಿ ಈಗ. ನಾಷ್ಟಕ್ಕೆ ನೋಡ್ರಿ ಏನೇನು ಮಾಡೀನಿ ಅಂಥೇಳಿ ತೋರಿಸ್ತೀನಿ ನೋಡ್ರಿ. ಇದು ಇದ್ರಾಗ ಗೋಧಿ ಹಿಟ್ಟು, ಕಡಲೆ ಹಿಟ್ಟು, ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು ಹಾಕಿ ಉಳ್ಳಾಗಡ್ಡಿ, ಟಮಾಟಿ, ಮೆಣಸಿನ್ಕಾಯಿ, ಜೀರಿಗೆ, ಅಜ್ವಾಯಿನ, ಉಪ್ಪು, ಖಾರ ಹಾಕಿ ಇದನ್ನು ಮಿಕ್ಸ್ ಮಾಡಿ ದೋಸೆ ಟೈಪ್ ಮಾಡಿ ನಾಷ್ಟ ಮಾಡಿ ನೋಡ್ರಿ. ಅವತ್ತು ಚಲೋ ಆಗ್ತಾವೆ ಇದು. ಅಕ್ಕಿ ಹಿಟ್ಟಿದ್ರೆ ಅಕ್ಕಿ ಹಿಟ್ಟನ್ನು ಹಾಕಬೇಕು. ಸೊ ಇದ್ದಿದ್ದಿಲ್ಲ, ಖಾಲಿಯಾಗಿತ್ತು, ಹಾಕಿಲ್ಲ. ಅಕ್ಕಿ ಹಿಟ್ಟು ಹಾಕಿದ್ರೆ ಕ್ರಿಸ್ಪಿ ಬರ್ತಾವೆ ಸ್ವಲ್ಪ. ಈಗ ನೋಡ್ರಿ ನಾನು ನಾಷ್ಟ ಮಾಡ್ತೀನಿ. ನಾಷ್ಟ ಮಾಡಿ ಮುಂದಿನ ಕೆಲಸನ ಮಾಡೋಣ್ರಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ, ಇದು ದೋಸೆ ತವ ಅಲ್ಲಿದು, ಇದು ಚಪಾತಿ ತವ. ಇದು ದೋಸೆ ತವದಕ್ಕೆ ಎಣ್ಣೆ ಹಚ್ಚಿದ್ರೆ ಕೆಟ್ಟು ಬಿಡ್ತದೆ. ಅದಕ್ಕೆ ಈ ತವದಾಗ ನಾನು ಎಣ್ಣೆ ಹಚ್ಚಿ ಮಾಡೋದಿತ್ತಂದ್ರೆ ಈ ತವ ತೊಗೋತೀನಿ. ಈ ರೀತಿ ಹಾಕಿ ಬಿಸಿ ಬಿಸಿವ ತಿನ್ಬೇಕು, ಆರಿದ್ರೆ ಚಲೋ ಆಗಂಗಿಲ್ಲ. ಎಲ್ಲರಿಗೆ ಹಾಕಿ ಕೊಟ್ಟಿನಿ, ಎಲ್ಲರದು ಆಗೈತಿ. ನಂದು ಹಬ್ಬಕ್ಕಿದೆ. ಈಗ ಎರಡು ಸೈಡ್ ಸರಿಯಾಗಿ ಸುಡಬೇಕು ನೋಡ್ರಿ. ಜವಾನಿ ನೋಡ್ರಿ ಸುಟ್ಟೈತೆ ಅನ್ಸ್ಕಾಗುತ್ತೆ, ಜಲ್ದಿನ ಸುಡ್ತೇವೆ, ಜಲ್ದಿ ಬಳಸಿ ನೋಡ್ರಿ. ಚಂದ ಬರ್ತವೆ, ಹರಿಯಂಗಿಲ್ಲ, ಕಿತ್ತಂಗಿಲ್ಲ, ಏನೂ ಆಗಂಗಿಲ್ಲ, ಚಲೋ ಬರ್ತಾವೆ. ಇದೊಂದು ಸೈಡ್ ಸುಡಲಿ, ಆಮೇಲೆ ಯಾಕೆ ಕರಿಯಾಕತ್ತಾರ ಹೋಗಿ ಬರ್ತೀನಿ ಅಂತ ಕ್ಯಾಜ್ डालतर ओ है नहीं उसे. हाँ दासे काट का तो जलते नहीं और क्या फिर के ಹಾಕ್ಬೇಕಂತ ತೆಗಿತೀನಿಲ್ಲ ಅನ್ಸ್ಬಿಟ್ಟು ಇಷ್ಟ. ಗ್ಯಾಸ್ ಬಂದ್ ಮಾಡಿ ಹೋಗ್ತೀನಿ, ಸುಡ್ತೈತೆ. ಆಮೇಲೆ ಬಂದು ಮತ್ತೊಂದು ಹಾಕ್ಕೋತೀನಿ. ಬರ್ರಿ ನಾಷ್ಟ ಮಾಡೋ ಬರ್ರಿ. ದೋಸೆ ರೆಡಿ ಆಯ್ತು. ಇನ್ನೊಂದು ಹಾಕಿನಿ, ಅದು ಬಿಸಿ ಬಿಸಿ ತಿಂದರೆ ಚಲೋ ಅನ್ನಿಸ್ತೈತಿ ನನಗೆ. ಒಂದೊಂದು ಎರಡು ಒಮ್ಮೆ ಮಾಡಿ ಸರಿಯಾಗಲ್ಲ. ಓಹೋ ಹೋ ಹೋ ಸುಟ್ಟಿಲ್ಲ, ಅದು ಇನ್ನೂ ಹಿಂಗೆ ತೆಗಿಯಕ್ಕೆ ಹೋದ್ರೆ ಹರಿತಾವೆ ಮಾಡ್ತಾವೆ. ನೋಡಿ, ಒಂದು ಇಂಡಿಯಾದಾಗತ್ತು, ಒಂದು ಭಾರತದಾಗ, ಪಾಕಿಸ್ತಾನದಾಗ ಸುಡ್ಲಿ. ಅದು ಮೆಲ್ಕ, ಇದನ್ನ ಮೆಲ್ಕ ತಿಂತೀನಿ. ಮಿಕ್ಸ್ ಆಟಾ ದೋಸಾ ಈಸ್ ರೆಡಿ ಟು ಈಟ್. ನೋಡ್ರಿ ಬರ್ರಿ ನಾಷ್ಟ ಮಾಡೋಣ ಬರ್ರಿ ಎಲ್ಲರೂ, ಬಿಸಿ ಬಿಸಿದು. ಮತ್ತು ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಾಷ್ಟ ಆದಮೇಲೆ. ಅಲ್ಲಿವರೆಗೂ ನೀವು ಮಾಡಿರಿ ನಾಷ್ಟ. ನೋಡ್ರಿ ಇಲ್ಲಿ ಪುಂಡೆ ಪಲ್ಯ ಕುದಿಸೀನಿ. ಪುಂಡೆ ಪಲ್ಯ ಹೆಸರು ಕಾಳು ಹಾಕೀನಿ, ಇದ್ರಾಗ ಜೀರಿಗೆ, ಬೆಳ್ಳುಳ್ಳಿ ಜಜ್ಜಿ ಹಾಕೀನಿ. ಆಮೇಲೆ ಸ್ವಲ್ಪ ಅರಶಿನ ಹಾಕೀನಿ. ಇವಾಗ ಸ್ವಲ್ಪ ಹಸಿಮೆಣ್ಸಿಕಾಯಿ ಚಟ್ನಿ ಹಾಕ್ತೀನಿ ನೋಡ್ರಿ. ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಕುದಿಸ್ಬೇಕು. ಇನ್ನೂ ಸ್ವಲ್ಪ ಪುಂಡೆ ಪಲ್ಯ ಮಸ್ತಾಗುತ್ತೆ ರೊಟ್ಟಿ ಜೊತೆ ನೋಡ್ರಿ. ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ನಾನು ಸ್ವಲ್ಪ ಕುದಿಸ್ತೀನಿ. ಇಲ್ಲಿ ನೋಡ್ರಿ, ಗೋಲ್ಡ್ ಪಿರಿಕೆ ಹಾಕ್ಸಕ್ಕೆ ಬಂದಿದ್ವಿ. 1,54,000 ಐತಿ ಇಲ್ಲಿ ನೋಡ್ರಿ. ಇವತ್ತು ಒಂದು ಏನದು ಒಬ್ಬಟ್ಟದು ಒಂದು ತಲುಪಿದ್ದು ಪಿರಿಕೆ ಹೋಗಿತ್ತು, ಗೋಲ್ಡದು. ಅದನ್ನು ಪಿರಿಕೆ ಹಾಕ್ಸ್ಕೊಂಬರಕ್ಕೆ ಹೋಗಿದ್ವಿ.
ಎಷ್ಟು ತುಟ್ಟಿ ಬಂಗಾರ ಬಂಗಾರ ಯಾರು ತೊಳ್ಕೊಬೇಡ್ರಿ ದಯವಿಟ್ಟು. ಸುಮ್ಮನೆ ಹೆಣ್ಮಕ್ಳಿಗೆ ಭಾಳ ಆಸೆ ಇರ್ತೈತಿ ಗೋಲ್ಡ್ ತೊಗೋಬೇಕಂತೇಳಿ. ತೊಗೋಬೇಕಂತೇನಿರಂಗಿಲ್ಲ, ಗೋಲ್ಡ ಹಾಕೋಬೇಕಂತೇನಿರಂಗಿಲ್ಲ. ಆದ್ರೆ ರೊಕ್ಕಿತ್ತು ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ಮಾಡಿರಿ. ಏನೋ ಒಂದು ಉಳಿತಾಯ ಮಾಡ್ಬೇಕನ್ನೋದಿತ್ತಂದ್ರೆ, ರೊಕ್ಕಿದ್ರೆ ಖರ್ಚಾಗ್ತಾವೆ, ಗೋಲ್ಡ್ ತೊಗೊಂಡಿರ್ತೈತಿ ಅನ್ನೋದಿತ್ತಂದ್ರೆ ತೊಗೋರಿ. ಸುಮ್ಮನೆ ಹುಚ್ಚಂದು ತಗೋಬೇಕು, ಗೋಲ್ಡ್ ಹಾಕೋಬೇಕು ಅನ್ನೋದಿತ್ತಂದ್ರೆ ಸುಮ್ಮನೆ ಮಿಡಲ್ ಕ್ಲಾಸ್ ನಮ್ಮಂಥವ್ರಿಗೆಲ್ಲ ಕನಸಿನ ಮಾತು. ಅದು ಬೇಡನೂ ಬೇಡ. ಏನು ಐತೆಲ್ಲ ಅಷ್ಟು ತುಟ್ಟಿಯೋದು. 1,80,000 ಏನೋ ಅಂತ ಹೇಳಿದ್ರು. ಅದಿಲ್ಲಿ ಆಂಧ್ರ ಪ್ರದೇಶ ನಾವಿರೋದು. ಇಲ್ಲಿ ನಿನ್ನೆ ನಾನು ಇವತ್ತು ಹೋದಾಗ ಹೋದಾಗ ಅದೇ ಹೇಳಿದ್ನಲ್ಲ, ಪ್ಯೂರ್ 24 ಕ್ಯಾರೆಕ್ಟ್ರದ್ದು 1,57,000 ಇತ್ತು. ಆಮೇಲೆ 22ದು 1,44,000 ಏನೋ ಇತ್ತು. ಎಷ್ಟೈತೆ ನೋಡ್ರಿ ಇಲ್ಲಿ ರೇಟ್. ಅಲ್ಲಿ ಕರ್ನಾಟಕದಾಗ ಐತೆ ಗೊತ್ತಿಲ್ಲ, ಎಷ್ಟೈತೆ ಅಂತ ಕಮೆಂಟ್ ಮಾಡಿರಿ ನನಗೆ. ಇಷ್ಟೈತೆ ನೋಡ್ರಿ. ಸುಮ್ಮನೆ ಹೆಣ್ಮಕ್ಳು ಗೋಲ್ಡ್ ಅಂತೇಳಿ ಗಂಡದರಿಗೆ ಜೀವ ತಿನ್ಬೇಡ್ರಿ. ಇದ್ದಿದ್ದು ಹಾಕೋರಿ, ದೊಡ್ಡ ಸಿಗ್ತಾವ ಅವು ಹಾಕೋರಿ. ರೊಕ್ಕಿದ್ರೆ ತೊಗೋರಿ, ಇಲ್ಲ ಅಂದ್ರೆ ಅದ್ರ ಆಸೆನೇ ಬೇಡ ಅಂತ ಹೇಳ್ತೀನಿ. ಸುಮ್ಮನೆ ಯಾಕೆ ಬೇಕ್ರಿ ನಮ್ಮಂಥವ್ರಿಗೆಲ್ಲ ಗೋಲ್ಡ್ ಇದ್ದಿದ್ದು ಹಾಕ್ಕೊಳ್ಳೋದು ಅಷ್ಟೇ. ಇಷ್ಟು ಅಂದರೆ ಗೋಲ್ಡ್ ಹೋಗಿ ಬಂದೆಲ್ಲ ರೇಟ್ ಇನ್ಫಾರ್ಮೇಷನ್ ತಿಳ್ಕೊಂಡೆ. ಅದಕ್ಕೆ ನಿಮಗೂ ಹೇಳ್ಬೇಕನ್ನಿಸ್ತು, ಹೇಳಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಮಾಡಿರಿ. ನಮಗಂತೂ ಗೋಲ್ಡ್ ಬಗ್ಗೆ ಅಷ್ಟೇನು ಆಸೆ ಇಲ್ಲ. ಇದ್ರೆ ಹಾಕೋತೀವಿ, ಇಲ್ಲ ಅಂದರೆ ಇಲ್ಲ. ಆದ್ರೆ ರೊಕ್ಕ ಅದು ಇದ್ದು ಅಂದ್ರೆ ಎಲ್ಲೋ ಇಡೋಕ್ಕಿಂತ ಇದು ಮಾಡೋಕ್ಕಿಂತ ಗೋಲ್ಡ್ ತೊಗೊಂಡಿಟ್ಟು ಬೆಟ್ರು. ಯಾಕಂದ್ರೆ ಅದು ರೇಟ್ ದಿನ ಎಷ್ಟು ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗಂಗಿಲ್ಲ ನನ್ನ ಪ್ರಕಾರ. ಅದಕ್ಕೆ ಹಂಗಿತ್ತು ನಿಮ್ಮ ಮಂತ್ಲಿ ಪೇಮೆಂಟ್ ಬರ್ತಿತ್ತು ಅಥವಾ ದಿನ ಏನಾದ್ರು ಬಿಸ್ನೆಸ್ ಮಾಡ್ತಿದ್ರೆ ರೊಕ್ಕ ಬರ್ತಿತ್ತು ಅಂದರೆ ತೊಗೊಂಡಿಟ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಅದಕ್ಕಂತಲೇ ಇದು ಮಾಡೋದು ಬೇಡ. ಓಕೆ, ಸರಿ ಫ್ರೆಂಡ್ಸ, ಎಲ್ಲ ಕೆಲಸ ಆಗೈತ್ರಿ. ಇವತ್ತು ಒಂದು ಫಂಕ್ಷನ್ ಐತಿ, ರಿಟೈರ್ಮೆಂಟ್ ಫಂಕ್ಷನ್ ಇದೆ ನಮ್ಮ ಫ್ರೆಂಡ್ಸ್ದು. ಅಲ್ಲಿ ಹೋಗಿ ಆಲ್ಮೋಸ್ಟ್ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ತೊಗೊಳಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ್ರಿ ಹೆಂಗೆ ರೆಡಿಯಾಗಿರ್ತೀವಿ ಏನು. ರೆಡಿಯಾಗಿದ್ದಷ್ಟು ವಿಡಿಯೋ ಮಾಡೋಕ್ಕಾಗಲ್ಲ ಅನ್ಸುತ್ತೆ. ಯಾಕಂದ್ರೆ ಮಕ್ಕಳು ಗದ್ದಲ್ದಾಗ ಅರ್ಜೆಂಟ್ನೇ ಅಂಗಡಿ ಹೋಗಿಬಿಡ್ತೀವಿ. ಅಲ್ಲಿ ಹೋದ್ಮೇಲೆ ಎಲ್ಲ ತೋರಿಸ್ತೀನಿ. ಆಲ್ಮೋಸ್ಟ್ ಇವತ್ತು ಜಾಸ್ತಿ ಕುಕ್ಕಿಂಗ್ದು ಅದು ಏನೋ ವಿಡಿಯೋ ಮಾಡಿಲ್ಲ ನಾನು. ಫಂಕ್ಷನ್ಗೆ ಹೊಂಟಿವಲ್ಲ, ಸ್ವಲ್ಪ ಹೊರಗೂ ಕೆಲಸ ಇತ್ತು. ಹೊರಗೆ ಹೋಗಿ ಬಂದು ಆಮೇಲೆ ಅಲ್ಲಿ ಫಂಕ್ಷನ್ಗೆ ಹೋದ್ಮೇಲೆ ಏನೇನಾಗುತ್ತೆ ಅದನ್ನು ಸ್ವಲ್ಪ ವಿಡಿಯೋ ಮಾಡಿ ಇದು ಮಾಡ್ತೀನಿ. ಓಕೆ, ಮತ್ತೆ ಅಲ್ಲಿಗೆ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿರಿ, ಫಂಕ್ಷನ್ಗೆ ಬಂದ್ವಿ. ಎಲ್ಲರೂ ಬಂದಿದ್ರು ಆಲ್ರೆಡಿ, ನಾವು ಈಗ ಬಂದ್ವಿ. ನೋಡಿ, ಫೋಟೋ ತೆಗೆಸ್ಕೊಳಕತ್ತಾರ. ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲರೂ ನಿಂತಿದ್ರು. ನಮ್ಮದು ಸ್ವಲ್ಪ ವಿಡಿಯೋ ಮಾಡಿ ಹೆಂಗೆ ರೆಡಿಯಾಗಿ ನೋಡೋಣ ಅಂಥೇಳಿ ವಿಡಿಯೋ ಮಾಡೋಕೆ ಕೊಟ್ಟೆ. ನೋಡಿರಿ, ಈ ರೀತಿಯಾಗಿತ್ತು ಸಾರಿ, ಮೈಸೂರು ಸಿಲ್ಕ್ ಸಾರಿ ಏನಿದು, ಇದನ್ನ ಹಾಕ್ಕೊಂಡೀನಿ. ಹೆಂಗೆ ಕಾಣಾಕತ್ತೈತೆ ನೋಡಿರಿ. ನನ್ನ ಹೇರ್ ಸ್ಟೈಲ್ ನೋಡಿರಿ, ಏನೂ ಮಾಡೋಕ್ಕಾಗಲಿಲ್ಲ. ಸಿಂಪಲ್ಲಾಗಿ ಟೈಮ್ ಆಗಿತ್ತು. ಸೀರೆ ಉಟ್ಕೊಳಕ್ಕೆ ಒಂದು ತಾಸು ಬೇಕು, ಉಟ್ಕೊಳಕ್ಕೆ ಬರೋಂಗಿಲ್ಲ ಜಲ್ದಿ. ಇಷ್ಟ ಸಿಂಪಲ್ಲಾಗಿ ರೆಡಿಯಾಗಿ ಬಂದಿದ್ದೆ ನೋಡಿರಿ ಫಂಕ್ಷನ್ಗೆ. ಎಲ್ಲರೂ ಆಲ್ರೆಡಿ ಬಂದು ಫೋಟೋಶೂಟ್ ಅದು ಮಾಡಿಸ್ಕೊಳಕತ್ತಿದ್ರು. ನಾವು ಬಂದು ಸ್ವಲ್ಪ ಫೋಟೋಶೂಟ್ ಏನು ಮಾಡಿಸ್ಕೊಳ್ಳಿಲ್ಲ. ಆಮೇಲೆ 1-2-4 ತಕ್ಕೊಂಡಿನಿ ಅಷ್ಟೇ. ಆದಷ್ಟು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿನಿ ಅಷ್ಟೇ. ಫೋಟೋ ಅದು ಜಾಸ್ತಿ ತೆಗೆಸ್ಕೊಂಡಿಲ್ಲ. ಆಕಿ ನಮ್ಮ ಫ್ರೆಂಡು ಹಾಯ್ ಮಾಡೋಣಾಗತ್ತೀನಿ, ಆ ಕಡೆ ಹೊಂಟ ಹಾಯ್ ಮಾಡಿಲ್ಲ ನೋಡ್ರಿ. ಬಂದು ನೋಡ್ರಿ ನಮ್ಮ ಮಗ ರಾಜ್ಕುಮಾರ್. ಫಂಕ್ಷನ್ ಚಲೋ ಆಯಿತು, ಎಲ್ಲರೂ ಬಂದಿದ್ದರು.
ಇವ್ರದ ನೋಡ್ರಿ ರಿಟೈರ್ಮೆಂಟ್ ಇದ್ದಿದ್ದು ಇವತ್ತು. ಇವರು 15 ವರ್ಷ ನಮ್ಮ ದೇಶ ಸೇವೆ ಮಾಡಿ ರಿಟೈರ್ಮೆಂಟ್ ಆದರು. ಅವರಿಗೆ ಮುಂದಿನ ಜೀವನ ಚೆನ್ನಾಗಿರಲಿ, ಖುಷಿಯಾಗಿರಲಿ ಅಂಥೇಳಿ ನಾವು ಹಾರೈಸ್ತೀವಿ. ಅವ್ರಿಗೆ ಒಳ್ಳೆಯದಾಗಲಿ. ಇವ್ರು ನೋಡ್ರಿ ನಮ್ಮ ಫ್ರೆಂಡ್ ಹೀನಾ ಅಂಥೇಳಿ ಅವ್ರ ಆಂಟಿ. ಉಲ್ಟಾ ಹಿಡ್ದಾಳ್ರಿ ಕ್ಯಾಮ್ರಾ ಹಾಕಿನ ಕೈ ಕೊಟ್ಟೆ. ಇಲ್ಲಿ ನೋಡ್ರಿ ಫೋಟೋ ಶೂಟ್ ಮಾಡಿಸ್ಕೊಳಕತ್ತಿದ್ವಿ. ಆಮೇಲೆ ವಿಶ್ ಮಾಡಿದ್ವಿ ಅವರಿಗೆ. ವಿಶ್ ಮಾಡಿ ಗಿಫ್ಟ್ ಎಲ್ಲರೂ ಸೇರಿ ತಂದಿದ್ವಿ. ಅದು ಆಮೇಲೆ ಕೊಟ್ಟದು, ವಿಡಿಯೋ ಇಲ್ಲದು, ಫೋಟೋನೂ ಇಲ್ಲ. ರಿಟೈರ್ಮೆಂಟ್ ಅವರಿಬ್ರದ್ದು ಆಗೈತೆ, ಎರಡು ಫ್ಯಾಮಿಲಿದು ಆಗೈತಿ. ಇಲ್ಲಿ ನೋಡ್ರಿ ಸ್ನ್ಯಾಕ್ಸ್ ತಿನ್ನೋಕೆ ಕೇಕ್, ಗೋಬಿ ಮಂಚೂರಿ, ಜ್ಯೂಸ್ ಅದು ಎಲ್ಲ ಕೊಟ್ಟಿದ್ರು. ಅದನ್ನೆಲ್ಲ ತಿಂದು ಫೋಟೋ ಶೂಟ್ ಆಯಿತು, ಎಲ್ಲರದ್ದು ಗ್ರೂಪ್ ಆಯಿತು, ಸಿಂಗಲ್ ಆಯಿತು. ಆಮೇಲೆ ಹುಡುಗರು ನೋಡ್ರಿ ಬಲೂನ್ ಎಲ್ಲ ತೊಗೊಂಡು ಡೆಕೋರೇಷನ್ ಮಾಡಿದ್ದು ಬಲೂನ್ ತೊಗೊಂಡು ಆಟ ಆಡಾಕತ್ತಿದ್ರು ಅವರು. ಯಾವ ಫಂಕ್ಷನ್ ಆದರೂ ಇಷ್ಟೇ ಅವ್ರದ್ದು, ಎಲ್ಲ ಬಲೂನು ಎಲ್ಲ ತೊಗೊಂಡು ಆಟ ಆಡಾಕತ್ತಿ ಬಿಡ್ತಾರೆ ಅವರು. ಫಂಕ್ಷನ್ ಎಲ್ಲ ಚಲೋ ಆಯಿತು, ಎಲ್ಲರೂ ಬಂದಿದ್ದರು ನೋಡ್ರಿ. ಇಷ್ಟೆಲ್ಲ ಆಯಿತು. ಆಮೇಲೆ ಊಟದ್ದು ಆಮೇಲೆ ಊಟ ಮಾಡಕ್ಕೆ ಬಂದ್ವಿ. ಊಟಕ್ಕೆ ನೋಡ್ರಿ ಎಲ್ಲ ಸಲಾಡ್ ಮಾಡ್ಯಾರ. ಟೊಮ್ಯಾಟೊ, ಉಳ್ಳಾಗಡ್ಡಿ, ಸೌತೆಕಾಯಿ ಮತ್ತು ಪಾಪಡ್, ಪನ್ನೀರ್ ಮಸಾಲ, ಚಪಾತಿ, ಆಮೇಲೆ ಇನ್ನೊಂದು ಮಿಕ್ಸ್ ವೆಜಿಟೇಬಲ್ಸ್ ಇತ್ತು. ಗಜ್ರಿ, ಕ್ಯಾಬೇಜ್ ಅದು ಹಾಕಿ ಮಾಡ್ತಾರಲ್ಲ, ಆಲೂ ಮಟ್ರ್ ಎಲ್ಲ ಹಾಕಿ ಅದೊಂದು ವೆಜ್. ಆಮೇಲೆ ಗುಲಾಬ್ ಜಾಮೂನು, ಚಪಾತಿ, ಆಮೇಲೆ ರೈಸು, ದಾಲ್ ಇಷ್ಟೆಲ್ಲ ಇತ್ತು ನೋಡ್ರಿ ಊಟಕ್ಕೆ. ಆಮೇಲೆ ಇದು ಮಜ್ಜಿಗೆದು ರಾಯ್ತ ಅದೊಂದಿತ್ತು. ಇಷ್ಟೆಲ್ಲ ಊಟ ಮಾಡಿ ಮನೆಗೆ ಬಂದು ನೋಡ್ರಿ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದೊಂದಿಗೆ. ಒನ್ಸ್ ಅಗೇನ್ ಹ್ಯಾಪಿ ರಿಟೈರ್ಮೆಂಟ್ ಡಿಯರ್. ಓಕೆ, ಟೇಕ್ ಕೇರ್, ಬಾಯ್.